ನಿನ್ನೆಯಿಂದ ಇನ್ನೂ ಇತ್ತಲ್ಲ ವಿತ್ತೊಂದು ಅತಿಥಿಗಳಾಗಿತ್ತಲ್ಲ ನಿನ್ನೆ ಅದೆಲ್ಲ. ಯಾಸ್ತು ಶ್ರುತಾ ಹತಭಗೈ ನೃಭಿ ಆತ್ತವೀರ್ಯಾ ತಾಂತಾನ್ ಕ್ಷಿಪಂತಿ ಅಶರಣೇಶು ತಮಸ್ತು ಹಂತ ಇತ್ಯಾದಿ ಭಗವದ್ವಚರಾಚ್ಛ. ಹಿಂದೇನು ಹೇಳಿದ ವಿಷ್ಣುರೂಕ್ತ ಸರ್ವವೇದ ಇವತ್ತೆಲ್ಲ ಹೇಳಿಬಿಟ್ಟು ದೇವರ ವಿಷಯ ಇಲ್ಲದೆ ಇರತಕ್ಕಂಥ ಮಾತುಗಳೆಲ್ಲ ಹರಟೆ ಆಗತ್ತೆ ಹೊರತು ಅದೆಂದೂ ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ ಅಂತ ತಿಳಿಸಿದರು. ಮತ್ತು ಹಣ ಇರ್ಬೋದು, ಹಣಕಾಸು ಭಾರಿ ದೊಡ್ಡದು. ಆದರೆ ಇವತ್ತು ಧನ ಸಂಪಾದನೆ ಮಾಡೋಕ್ಕೂ ತುಂಬ ಜನ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಹೆಚ್ಚು ಕಡಿಮೆ. ಯಾತಕ್ಕೆ ಅಂತ ಗೊತ್ತಿಲ್ಲ. ಅನ್ನ ಯಾತಕ್ಕೆ, ಇನ್ನು ಧನ ಯಾತಕ್ಕೆ? ಸಾಧನ ಮಾಡಲಿಕ್ಕೆ, ಸಾಧನ ಮಾಡಲಿಕ್ಕೆ ಅಷ್ಟೇ. ಸಾಧನದ ಕಾನ್ಸೆಪ್ಟ್ ಏರಿ ಮುಂದೆ ಏನಪ್ಪ ಮಾಡ್ತೀವಿಲ್ಲ, ಕೂಡಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಒಳ್ಳೆಯವರು ಇರೋದಿಲ್ಲ ಕೂಡಿಟ್ಟಿದ್ದೇನೆ, ಯಾತಕ್ಕೆ? ಅನ್ಯಾಯ ಆಗುತ್ತೆ, ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡ್ತಾರೆ, ಏನು ದುಷ್ಟೇ ತೊಗೋತಾರೆ. ದುಷ್ಟ ಯಾತಕ್ಕೆ ಉಪಯೋಗಿಸ್ತಾರೆ ಅದನ್ನು? ಪಾಪ ಕೆಲಸಕ್ಕೆ ಉಪಯೋಗ. ಆ ಪಾಪ ಯಾರಿಗೆ ಬರುತ್ತೆ? ಇವ್ರು ಸಿಗ್ತಾರೆ. ಇವ್ರು ದುಡ್ಡಿಂದ ಮಾಡಿದ್ರಿಂದ. ಆದರೆ ದುಡ್ಡು ಉಳಿಸಿ ಹೋಗಬಾರ್ದು, ತಿಳಿತಿಲ್ಲ. ಅನ್ನ ಚೆಲ್ಲಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ಅನ್ನ ಚೆಲ್ಲಬಾರ್ದು, ಜನನ ವೇಸ್ಟ್ ಮಾಡಬಾರ್ದು. ಅದಕ್ಕೆ ವಿತ್ತಂತ ಅತೀರ್ಥೀಕೃತ ಮಂಗವಾಚ. ಹಣನೆಲ್ಲ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? ಪುಣ್ಯಕ್ಕೆ. ತೀರ್ಥ ಅಂದರೆ ಪುಣ್ಯ ಕಾರ್ಯಕ್ಕೆ ಉಪಯೋಗಿಸಿಬಿಟ್ರೆ ಏನಾಗುತ್ತದೋ ಅದರಲ್ಲೂ ಕೂಡ ಹೆಚ್ಚು ಪುಣ್ಯ ಎಲ್ಲಿ ಬರುತ್ತೆ. ನಾವು ಯೋಚನೆ ಮಾಡ್ತೀವಿ, ಇನ್ವೆಸ್ಟ್ ಮಾಡಿ ಹೆಚ್ಚು ಇಂಟ್ರೆಸ್ಟ್ ಎಲ್ಲಿ ಬರುತ್ತೆ ನೋಡ್ತಾ. ಸುಮ್ಮನೆ ಇನ್ವೆಸ್ಟ್ ಮಾಡೋದಿಲ್ಲ, ಹೆಚ್ಚು ಇಂಟ್ರೆಸ್ಟ್ ಎಲ್ಲಿಂದ ಬರುತ್ತೆ. ಇಂಟ್ರೆಸ್ಟ್ ಅಂದರೆ ದೇವರಲ್ಲಿ ಇಂಟ್ರೆಸ್ಟ್, ಭಕ್ತಿ ಗೊತ್ತಾ. ಭಕ್ತಿ ಹೆಚ್ಚಬೇಕು. ಭಕ್ತಿ ಯಾವಾಗ ಹೆಚ್ಚುತ್ತೆ? ಜ್ಞಾನ ಕಾರ್ಯಕ್ಕೆ ಉಪಯೋಗಿಸ್ಬೇಕು. ಜ್ಞಾನ ಕಾರ್ಯ ಉಪಯೋಗಿಸಿದಾಗ ಏನಾಗುತ್ತೆ? ದುಡ್ಡು ಅದು ಸಾರ್ಥಕ ಆಗುತ್ತೆ. ಇಲ್ಲದೆ ಹೋದರೆ ಅದು ಅತೀರ್ಥೀಕೃತ. ತೀರ್ಥೀಕೃತವಾಗಲಿಲ್ಲ ಅಂತ ಒಂದರ್ಥ, ಅದು ಅತೀರ್ಥೀಕೃತ ಆಯ್ತು. ಇವತ್ತೆ ಪಾಪ ಸಾಧನ. ಅತೀರ್ಥ ಅಂದರೆ ಪಾಪಕ್ಕೆ ಸಾಧನವಾಯ್ತೆ ಹೊರತು ಪುಣ್ಯಕ್ಕೆ ಸಾಧನ ಆಗಲಿಲ್ಲ. ಅದಕ್ಕೇನೆ ಒಂದು 10 ರೂಪಾಯಿ ಇದೆ, ಉಪಯೋಗಿಸ್ಬಿಟ್ಟು ಅಷ್ಟನ್ನು ದೇವ್ರಿಗೆ ಹಾಕಿಬಿಟ್ಟ. ಫುಲ್ ಉಪಯೋಗಿಸ್ತಾ ಲೆಕ್ಕ ಅವನೀಗ. ಲಕ್ಷ ರೂಪಾಯಲ್ಲಿ 10 ರೂಪಾಯಿ ಹಾಕಿದ, ಎಷ್ಟಾಯ್ತು ಈಗ? ಇನ್ನು ಕೋಟಿಲಿ 10 ಹಾಕ್ತಾರೆ, ಕತೆ ಮುಗಿದೋಯ್ತಾರೆ. ಅದು ಮಾಡಬಾರ್ದು. ಅದರಲ್ಲಿ ನಮ್ಮಲ್ಲಿ ಅದೇ ಪ್ರಯಾರಿಟಿ ಇಲ್ಲ, ತಿಳುವಳಿಕೆ ಇಲ್ಲ, ಪ್ರಯಾರಿಟಿ ಇಲ್ಲ, ಹೇಗೆ ಮಾಡಬೇಕು ಅಂತಿಲ್ಲ. ಜ್ಞಾನ ಕಾರ್ಯ ಅಭ್ಯಾಸ ಮಾಡಿದರೆ ಜ್ಞಾನ ಎಲ್ಲಿ ಆಗ್ತಿತ್ತು? ಈಗ ತುಂಬ ಪ್ರಸಾರಕ್ಕೆ ಬರ್ತಿತ್ತು. ಯಾಕೆ ಪ್ರಸಾರಕ್ಕೆ ಬಂದಿಲ್ಲ ಅಂದರೆ ಅದು ವಿನಿಯೋಗಿಸೋ ಜನ ಇಲ್ಲ, ತುಂಬ ಕಡಿಮೆ ಇದ್ದಾರೆ, ಆದ್ದರಿಂದ ಹೋಗಿಬಿಡುತ್ತೆ. ಯಾಸ್ತು ಶ್ರುತಾ ಹತಭಗೈ. ಇವತ್ತು ಯಾಕೆಲ್ಲ ಹೋಗ್ತಾರೆ? IT-BTಗೆ ಯಾಕೆ ಜನ ಸಿಕ್ಕಾಬಿಟ್ಟು ತಿರ್ಗೋಕೆ ಯಾಕೆ ಹೋಗ್ತಾರೆ? ದುಡ್ಡು ಬರುತ್ತೆ ಅಂತ ಹೋಗ್ತಾರೆ. ಯಾಕೆ ಇದಕ್ಕೆ ಬರಲ್ಲ ಅಂದರೆ ದುಡ್ಡು ಬರಲ್ಲ ಅಂತ ಆಗಿಬಿಟ್ಟು ಅದಕ್ಕೆ ಆ ಕೊರತೆ ತುಂಬಿಸ್ಬಿಟ್ರೆ ಏನಾಗುತ್ತೆ? ಇವರು ಈ ಕಡೆನೇ ಬರ್ತಾರೆ. ಅದನ್ನು ಉಪಯೋಗ ಮಾಡೋದು, ಮತ್ತು ಅದು ಸದ್ವಿನಿಯೋಗ ಆಗಬೇಕು, ಅದನ್ನು ನೋಡ್ಕೋಬೇಕು. ಯಾಸ್ತುತ ಶ್ರುತಾ ಹತಭಗೈ ನೃಭಿ ಆತ್ತವೀರ್ಯಾ. ಇನ್ನು ಒಳ್ಳೆಯದೇ ಶರಣನೂ ಮಾಡಿದ ಇವನು. ಶ್ರುತಿ ಒಳ್ಳೆಯದನ್ನೇ ಶ್ರವಣ ಮಾಡಿದ್ದಾನೆ ಪಾಪ. ಆದರೆ ತಾನ್ ಕ್ಷಿಪಂತಿ ಅಶರಣೇಶು ತಮಸ್ಸು ಹಂತ. ಅದು ಹತಭಗರು ಇವರು. ಸರಿಯಾಗಿ ಉಪಯೋಗ ಮಾಡ್ಕೊಳ್ತಕ್ಕಂಥ ಇವತ್ತು ದುಡ್ಡು ಉಪಯೋಗ ಮಾಡ್ಕೊಡೋದಿಲ್ಲ. ಶ್ರುತ ಅಂದರೆ ಓದಿದ್ದನ್ನು ಮಿಸ್ಯೂಸ್ ಮಾಡ್ತಾರೆ, ಉಪಯೋಗ ಮಾಡಿ. ಜ್ಞಾನ ಕೂಡ ಏನಾಗುತ್ತೆ ಅವರಿಗೆ? ಮಿಸ್ಯೂಸ್ ಮಾಡಿದ್ರು. ಸೂಪರ್ ಸೈಂಟಿಸ್ಟು, ಟೆರರಿಸ್ಟು ಏನು ಮಾಡ್ತೀರಾಗ? ಅದನ್ನು ಸಾಧ್ಯ ಇಲ್ಲ. ತಾನ್ ಕ್ಷಿಪಂತಿ ಅಶರಣೇಶು ತಮಸ್ಸು ಹಂತ. ಅವ್ರು ತಮಸ್ಸಿಗೆ ಹೋಗ್ತಾರೆ. ಮತ್ತೆ ಜ್ಞಾನ ಇಲ್ಲವನೂ ತಮಸ್ಸಿಗೆ ಹೋಗ್ತಾನೆ, ಮಿಥ್ಯಾಜ್ಞಾನ ಇದ್ದವನೂ ತಮಸ್ಸಿಗೆ ಹೋಗ್ತಾನೆ. ಅದು ಹೇಗೆ? ಅಶರಣೇಶು. ಮತ್ತು ಗತಿನೇ ಇಲ್ಲ ಬೇರೆ. ಶರಣ ಅಂದರೆ ಗತಿ. ಅದು ನೋ ಚಾನ್ಸ್, ವಾಪಸ್ ಬರೋ ಚಾನ್ಸೇ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಹಾಗೆ ಎನ್ನ ವ್ರಜಂತ್ಯಘಭಿರೋ ರಚನಾನುವಾದಾ ಶೃಣ್ವಂತಿ ಅನ್ಯ ವಿಷಯ ಕುಕಥಾ ಮತಿಗ್ರೀಹಿ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಎನ್ನ ವ್ರಜಂತಿ ಅಗಭಿದ ರಚನಾನುವಾದಾ. ಅಗಭಿತ್ ಅಂದ್ರೆ ಯಾರು? ಪರಮಾತ್ಮ. ಆದರೆ ಪರಮಾತ್ಮ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಕಡೆ ದುಃಖಗಳಾಗ್ತಾರೆ ಹೊರತು ದೇವರ ಹತ್ರ ಹೋಗೋದಿಲ್ಲ. ಯಾಕೆ? ಶೃಣ್ವಂತಿ ಅನ್ಯ ವಿಷಯ ಕುಕಥಾ. ಬೇರೆ ಸಂಬಂಧಪಟ್ಟ ಅವ್ರ ಕುಕಥೆಗಳವೆಲ್ಲ. ಸಿಂಪಲ್ ಹೇಳಿದೆ. ಟೆಕ್ಸ್ಟ್ ಬುಕ್ ಬಿಟ್ಟು ಬೇರೆ ಟೆಕ್ಸ್ಟ್ ಬುಕ್ ಓದಿದ್ರು ದಡ್ಡನೇ ಅವನು. ಟೆಕ್ಸ್ಟ್ ಬುಕ್ಕಲ್ಲೇ ನಾಳೆ ಇಂಗ್ಲೀಷ್ ಪರೀಕ್ಷೆ ಇದೆ, ಅವ್ನು ಮ್ಯಾಥಮೆಟಿಕ್ಸ್ ಸೋತಾ ಕೂತಿದ್ದಾನೆ ಇವತ್ತು. ಅದು ಸರಿಯಿಲ್ಲ. ಮತ್ತೆ ಅವ್ನು ಸಬ್ಜೆಕ್ಟ್ ಮುಂದೆ 3ನೇ ದಿವಸ ಇದೆ ಅಷ್ಟೇ. ಅದು ಪ್ರಯಾರಿಟಿ ಅಲ್ಲ, ನಾಡಿಂದೇ ಓದ್ಬೇಕು. ಎಷ್ಟಾಗಿದೆ ನೋಡಿದರೆ ಜನ್ಮದಲ್ಲೇ ಯಾವುದು ಓದೋದಿಲ್ಲ, ಪಾಸಾಗ್ತಾನೆ ಅವನೀಗ. ಕುಕಥ ಒಂದು, ಅನ್ಯ ವಿಷಯ ಒಂದು, ಕುಕಥ ಒಂದು. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅನ್ಯ ವಿಷಯ ಅಂದ್ರೇನು? ಸಂಬಂಧಪಟ್ಟಿದ್ದೆ, ರಿಲೆವೆಂಟ್ ಅಲ್ಲ. ಕುಕಥ ಅಂದರೆ ಸಂಬಂಧನೇ ಪಟ್ಟಿಲ್ಲ. ಕಳ್ಳತನ ಮಾಡೋದು ಹೇಗೆ? ಯಾವ ಟೆಕ್ಸ್ಟ್ ಬುಕ್ಕೇ ಆಗಲ್ಲ ಎಂದು ಕೂಡ. ಗೊತ್ತಾಯ್ತು? ಕುಕಥ ಅಂದರೆ ಕೆಟ್ಟ ಕೇಳಬಾರ್ದ. ಸುಕಥ ಅಂದರೆ ಭಗವದ್ ವಿಷಯಕ. ಅದಕ್ಕೆ ಆಚಾರ್ಯ ತದಲಂ ಬಹುಲೋಕ ವಿಚಿಂತನೆಯ ರಮಣಂ ಕುರು ಮಾನಸ ಮೀಶಪದಿ. ಬೇರೆ ಕಡೆ ಗಮನ ಕೊಡಬೇಡ, ಇದಕ್ಕೆ ಗಮನ ಕೊಡು. ಭಗವದ್ ಇತ್ಯಾದಿ
ಅದ್ರ ಫಲ ಏನು ಅಂತ ಕೇಳಿದರೆ ಇದು ತಮಸ್ಸಿಗೆ ಹೋಗ್ತಾರೆ ಹೊರತು ಏನು ಉಪಯೋಗ. ಕುಕಥ ಓದ್ದ ಸಾಕಷ್ಟು ಜ್ಞಾನ ಬಂತು, ಏನು ಉಪಯೋಗ ಅದರಿಂದ? ಏನು ಪ್ರಯೋಜನ ಆಗಲಿಲ್ಲ. ಸರ್ವಾಸು ಶಾಖಾ ಸ್ತರಣ. ಎಷ್ಟೋ ಸರ್ತೆ ಯಾರು ಒಳ್ಳೆ ಆ್ಯಕ್ಟರ್, ಯಾರು ಒಳ್ಳೆ ಪ್ಲೇಯರು ಅಂತ ಜನ ಕಟ್ಟಿ ಹೊಡೆದಾಡಿ ವಾರ ಕೊಂದುಬಿಡ್ತಾರೆ. ಅವ್ರು ಸಿಟ್ಟು ಬಂದುಬಿಟ್ರೆ ಅವನು ಆಗಲಿ ಬಿಡಿ ಏನು ಪ್ರಯೋಜನ ಇಲ್ಲ. ಅಂದರೆ ಟೋಟಲಿ ವೇಸ್ಟ್. ಇದು ಹಾಗಲ್ಲ. ಯಾರು ಸರ್ವೋತ್ತಮ? ಉಪಯೋಗ ಆಯ್ತಾಗ. ಯಾತಕ್ಕೆ? ಸುವರ್ಣ ಅರ್ಚನ್ ಸುವರ್ಣ ಎಲ್ಲ ಮಾಡಲಿಕ್ಕೆ ಅದಿಲ್ಲ. ಸರ್ವಾಸು ಶಾಖಾಸು ಅರಣಂ ಆವರ್ತಯೇತ್ ಏ ಧಾರಣಂ ಆವರ್ತಯೇತ್ ಏನಿದೆ, ಏನು ಪದ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಏನಿದೆ ಓದಿಯಲ್ಲಿ? ಶಾಖಾಸ್ ವಾರಣಮಾವರ್ತಯೇತ್ ಮುಂದಿದೆ. ಆರಣಮಾವರ್ತಯೇತ್ ಉಪನಿಷದಮಾವರ್ತಯೇತ್ ಉಪನಿಷದಮಾವರ್ತಯೇತ್ ಇತಿ ಉಪನಿಷದಭ್ಯಾಸಸ್ಯ ತಾತ್ಪರ್ಯಂ ವಿಹಿತತ್ವಾತ್ ಭಗವದ್ವಿಷಯಸ್ಯ ನಿಂದೆ ಅಭಗವದ್ವಿಷಯಸ್ಯ ನಿಂದಿತತ್ವಾಚ್ಚ ನ ಉಪನಿಷತ್ತು ಅನ್ಯದುಚ್ಯತೆ. ಇಷ್ಟೆಲ್ಲ ಯಾತಕ್ಕೆ ಹೇಳಬೇಕಾಯಿತು ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ದೇವ್ರ ವಿಷಯ ಬಂದಿರೋದಲ್ಲಿ ಉಪನಿಷತ್ತುಗಳನ್ನು ಅನ್ಯಪರವಾಗಿ ಓದಬಾರದು. ಅದನ್ನು ಅಂದರೆ ವಿಷಯನೇ ಓದಲೆಲ್ಲ ಬಿಟ್ಟುಬಿಡಿ. ಅದು ಉಪನಿಷತ್ತು ಇರೋದು ದೇವ್ರ ವಿಷಯ ಹೇಳೋದಕ್ಕೆ. ಅದರಲ್ಲಿ ದೇವ್ರ ವಿಷಯ ತರೋದು ಇನ್ನೆಲ್ಲಿ ತರಬೇಕಾಗಿದೆ. ಅರ್ಥ ಆಯ್ತಾ? ಈಗ ರಾಯರ ಬಗ್ಗೆ ಹೇಳಿದ ಇನ್ಯಾರ ಬಗ್ಗೆ ಹೇಳಿದ್ರಲ್ವ ಅನ್ಸಿರುತ್ತೆ, ಅಲ್ಲೇ ಹೇಳಬೇಕು. ಅವರು ಉಳಿದವರು ಸೇರಿಸ್ಬೋದು ಅಷ್ಟೇ, ಪ್ರಧಾನ ಅವರೇ ಆಗಬೇಕು. ಆ ಅರ್ಥದಲ್ಲಿ ದೇವರ ವೇದಗಳನ್ನು ಓದೋದು ಅಂತ ಕೇಳಿದರೆ ಅಲ್ಲೆಲ್ಲ ತಂದುಬಿಟ್ಟು ವಿಷ್ಣುವನ್ನು ತಿಳ್ಕೊಂಡ್ರೆ ಮಾತ್ರ ವೇದ ಓದ್ದಾಗ ಲೆಕ್ಕ. ಇಲ್ಲ ಹೋದರೆ ಎತ್ತೋದು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ತಾನ್ ಕ್ಷಿಪಂತಿ ಶಾಖಾಸು. ಮತ್ತೆ 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 ದೇವರನ್ನ ರಕ್ಷಕ ಆತ ಮತ್ತೆ ಮತ್ತೆ ಆವರ್ತನೆ ಮಾಡ್ತಾ ಅದೇ ಆವೃತ್ತಿ ಅಸಕೃತ ಉಪದೇಶ. ಮತ್ತೆ ಒಮ್ಮೆ ಕೇಳಿದ್ದೇ ಸಾಲದು, ಕೇಳಬೇಕು. ಅದಕ್ಕೊಂದು ಮಾತು ಹೇಳ್ತಾರೆ. ಊರಿಗೆ ಎಷ್ಟು ದೂರ ಹೋಗ್ಬೇಕು ಅಂತ ಕೇಳಿದರೆ ತಾವದ್ ದೂರ ಮಧಿಗಚ್ಚೆ. ಎಷ್ಟು ದೂರ ಹೋಗ್ಬೇಕು ಅಂದರೆ ಯಾವತ್ ಗಂತವ್ಯಂ. ಆ ಊರು ಬಿಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಓದಲೇಬೇಕು, ಹೆಬ್ಬೆ ಹಾಕಲೇಬೇಕು. ನೀವು ಊರು ಕಂಡ್ರೆ ಹೋದಾಗಲಿಲ್ಲ. ಊರು ಕಂಡು ಖುಷಿಯೇನೋ ಆಯಿತು, ಇನ್ನೂ ಮುಟ್ಟಿಲ್ಲ ಅವನು. ಅದಕ್ಕೆ ದೇವ್ರ ಅಪರೋಕ್ಷ ಜ್ಞಾನ ಬರೋವರೆಗೂ ಓದ್ತಾನೆ ಇರಬೇಕು, ಕೇಳ್ತಾನೆ ಇರಬೇಕು. ಇಲ್ದವರ ಸಾಧ್ಯ ಇಲ್ಲ. ಪರೀಕ್ಷೆ ಮುಂದೋಯ್ತು, ಮತ್ತೆ ಓದೋ ಕಂಟಿನ್ಯೂ ಮಾಡಬೇಕು, ಅವ್ನು ಬೇರೆ ದಾರಿ ಇಲ್ಲ. ಸಿಟ್ಟು ಬಂದು ನಾನು ಕ್ಯಾನ್ಸಲ್ ಮಾಡ್ತೇನೆ ಅಂತ ಇವನೇ ನಷ್ಟ, ಅದಕ್ಕೇನು ನಷ್ಟ ಇಲ್ಲ. ಸತಾತ್ಪರ್ಯಂ ವೇದಗಳನ್ನು ಓದೋದು ಅಂತ ಹೇಳಿದರೆ ಉಪನಿಷದಭ್ಯಾಸಸ್ಯ ಸತಾತ್ಪರ್ಯಂ ಹಿತತ್ವ. ಬರೀ ಓದಿ ಅಂತ ಹೇಳಿಲ್ಲ, ತಾತ್ಪರ್ಯ ಏನು ಅಂತ ಹೇಳಿದ್ದಾರೆ. ವೇದೇ ರಾಮಾಯಣೇ ಚೈವ ನಿನ್ನೆ ಬಂತದ್ದು, ಪುರಾಣೇ ಭಾರತ ಅಂತ ಹೇಳಿದ್ದಾರೆ. ವಿಷ್ಣು ಪರವಾಗೇ ಇರಬೇಕು. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಮಧ್ಯೆ ನೋಡ್ತಿರ್ತಾನೆ, ಎಚ್ಚರ ಮಾಡಿಕೊಂಡು. 50 ಕಿಲೋಮೀಟ್ರ್ ನೋಡ್ದ, ಆಮೇಲೆ 20 ಖುಷಿ ಆಯಿತು ಅವನಿಗೆ. 100 ಕಿಲೋಮೀಟ್ರ್ ಆಯ್ತು, ಪಜಿತೆ ಯಾವುದೋ ಇದಕ್ಕೆ ಹೋದಾಗ, ಕಾಶಿಗೆ ಹೋದ ಕಾಲಕ್ಕೆ, ಪ್ರಯಾಗಕ್ಕೆ ಹೋದ ಕಾಲಕ್ಕೆ ಯಾವ್ದು 20 ಕಿಲೋಮೀಟ್ರ್ ತೋರಿಸ್ತದೆ. ಯಾವ ನೋಡಿದ್ರು ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದರೆ ಅರ್ಥ ಆಯ್ತಾ? ಯಾವ ನೋಡಿ 20 ಕಿಲೋಮೀಟ್ರ್. ಅವನೇನು ಮಾಡಿದಾರೆ ಗೊತ್ತಿಲ್ಲ. ನಾವು ಹೋಗಿದ್ದು 10:30, ಅಲ್ಲಿ ಹೋಗಿ ಎಷ್ಟೊಂದು ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಇರೋದು 20 ಕಿಲೋಮೀಟ್ರ್. ಅಲ್ಲೇ ಕರೆಕ್ಟ್ ಹಾಕಿದ್ದ 20 ಕಿಲೋಮೀಟ್ರ್ ಇದರಿಂದ ಇರೋದು ಏರ್ಪೋರ್ಟಿಂದ. ಅವ್ನು ಹೋಗ್ತಾನೆ 1:30 ಬರ್ತಾನೆ ಇಲ್ಲ. ಅವನೇನು ಬಿಲ್ ಮಾಡಬೇಕಾಗಿದೆ ಅವನು. ಅರ್ಥ ಆಯ್ತಾ? ಈಗ ಹೊಸಬ್ರು ಗೊತ್ತು, ಅಷ್ಟು ಹೋಗಿಬಿಟ್ಟು ಅಷ್ಟು ದುಡ್ಡು ಕೊಡಬೇಕಲ್ಲ. ಎಷ್ಟು ಸಿಟ್ಟು ಅದೇ ಬಿಟ್ಟು ಜಾಸ್ತಿ ದುಡ್ಡು ಕೊಟ್ಟರೆ ಮುಗಿದೋಗ್ತಿತ್ತು. ಟೈಮ್ ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಮಾಡ್ತಾರೆ. ಇದೆಲ್ಲ ಯಾಕೆ ಹೇಳಿದ್ರೆ ನೋಡ್ತಾ ಇರಬೇಕಾದ್ರೆ ಅವಾಗೇನಾಯಿತು, ಹ್ಯಾಪಿಯಾಗಿರ್ತಾರೆ. ಯಾವಾಗ ಹಿಂದೆ ಹೋಗಿಬಿಟ್ರೆ ಭಾರಿ ಡೇಂಜರ್, ಅಲ್ಲೇ ಇದ್ರೂ ಡೇಂಜರ್. ನೀವು ಸಂಸಾರ ಸಾಧನೆ ಎಷ್ಟಾಗಿದೆ, ಈಗ ವೈಕುಂಠ ಎಷ್ಟು ದೂರ ಇದೆ, ಎಷ್ಟು ದೂರ ಬಂದಿದ್ದೆ ನಾವು ಅಂತ ಕೇಳಿದರೆ ಉತ್ತರ ರಿವರ್ಸ್ ಹೋದಾಗ ಆಗ್ತಾಯಿದೆ. ಅದಕ್ಕೆ ಹೇಳಿದ್ದಾರೆ, ಮುಂದೆಲ್ಲ ಹಿಂದೆ ಹೋಗ್ತಾ ಇದ್ದಾರೆ. ಹುಟ್ಟಿದಾಗ ಹೇಗಿದ್ದ, ಸಾಯ್ಬೇಕಾದ್ರೆ ಹಾಗಿದ್ದರೆ ಏನು ಸಾಧನೆ ಮಾಡಿದಾಗಾಯ್ತು ಅವನು, ಹೌದಲ್ಲ? ಮುಂದೆ ಹೋಗ್ಬೇಕು ಬೇಡವ, ಹೋಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಹಾಗಾಗಬಾರದು. ಅದು ಮಾಡಬೇಕಾದ್ರೆ ನಿಂದಿತತ್ವ ನೋಡಿ. ಅಭಗವದ್ ವಿಷಯಸ್ಯ ನಿಂದಿತತ್ವಾಚ್ಚ. ದೇವ್ರ ವಿಷಯ ಅಲ್ಲ ತಪ್ಪು. ವೇದ ಓದ್ದ ಆಗಲೂ ದೇವ್ರ ವಿಷಯ ಬರಲಿಲ್ಲ, ಅದು ಮತ್ತೆ ತಪ್ಪೇನೆ. ದೇವ್ರ ವಿಷಯ ಬರದಂತೆ ಹೋದ್ರೆ ಏನು ಉಪಯೋಗ? ಅದರೊಳಗೆ ಸೇವೆ ಬರೆಸಿರ್ತಾರೆ, ಸ್ವೀಟ್ ಎಕ್ಸ್ಟ್ರಾ ಮಾಡ್ಲಿಕ್ಕೆ. ಆ ಸ್ವೀಟ್ ಮಾಡಿದ್ರೆ ಬೇರೆ ಸ್ವೀಟ್ ಮಾಡಿದ್ರೆ ಸಿಟ್ಟು ಬರುತ್ತೀವ್ರಿ. ಏನು ಮಾಡಬೇಕು? ಯಾವುದಕ್ಕೆ ಬರೆಸಿರ್ತಾರೋ ಅದನ್ನೇ ಮಾಡಬೇಕು. ಅದೇ ರೀತಿಯೇ ಉಪನಿಷತ್ತನ್ನು ಹೇಳಿದ ಮೇಲೆ ಉಪನಿಷತ್ ಅತ್ಯಂತ ರಹಸ್ಯ, ಪರಮಾತ್ಮ ರಹಸ್ಯ. ಯಾರು? ಅದಕ್ಕೆ ಗುಹ್ಯಂ ಗಹನ ಗಭೀರ ಮುಂದೆ ಬರುತ್ತೆ. ಅತಿ ರಹಸ್ಯ ಪರಮಾತ್ಮ ಅಂದಮೇಲೆ ಬೇರೆ ಕಡೆ ತಿಳ್ಕೊಂಡು ಏನು ಉಪಯೋಗ? ಉಪನಿಷತ್ತು ಓದಿ ಕೂಡ ಏನು ಮಾಡಿದಾಗತ್ತೆ ಅವನೀಗ? ಉಪನಿಷತ್ತು ಓದಲಿಲ್ಲ ಅಂತಾಯಿತು. ಉಪನಿಷತ್ ಇದೆಲ್ಲ ಹಾಗೆ ಇರೋದು. ತುಂಬ ಜನದ ಭಾಷೆಗಳೆಲ್ಲ ದೇವ್ರ ವಿಷಯ ಬರೋದಿಲ್ಲ ಅದರಲ್ಲಿ, ಗೊತ್ತಾಯ್ತಾ? ಇತಿ ಅನ್ಯದು ಉಪನಿಷತ್ಸು ಅನ್ಯದುಚ್ಯತೆ. ಅಭ್ಯಸೇದಧಿ ಯಜ್ಞಂಚಾಪಿ ಅತಿದೈವಂ ವಿಶೇಷತಃ
ಅಧ್ಯಾತ್ಮಂತು ವಿಶೇಷೇಣ ಯಸ್ಮಾದ್ ವಿಷ್ಣು ತ್ರಿಷು ಉದಿತಃ ಇತಿ ಸ್ಕಾಂದೆ. ದೇವರ ಬಗ್ಗೆ ದೇವರ ಅಧಿಯಜ್ಞ, ಅಧಿದೈವ ಮತ್ತು ಅಧ್ಯಾತ್ಮ. ಭಗವದ್ಗೀತೆ 8ನೇ ಅಧ್ಯಾಯ ಏನು ಶುರುವಾಗುತ್ತೆ? ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಧಿದೈವಂಚ ಕಿಮುಕ್ತತೆ. ಇದಿಷ್ಟು ಕೂಡ 8ನೇ ಅಧ್ಯಾಯದಲ್ಲಿ ಬಂದಿರೋ ವಿಚಾರಕ್ಕೆ ಉಪನಿಷತ್ತು. ಅಧಿಯಜ್ಞನ ತಿಳ್ಕೋಬೇಕು, ಅಧಿದೈವನ ತಿಳ್ಕೋಬೇಕು, ಅಧ್ಯಾತ್ಮ ತಿಳ್ಕೋಬೇಕು. ಯಾರು? 3 ವಿಷ್ಣುವೇ. ಅಧಿದೈವ ಅಂದ್ರೇನು? ಎಲ್ಲ ದೇವತೆಗಳ ಮೇಲಿರೋನು. ಕಿಮೇಕಂ ದೈವತಂ ಲೋಕೆ ತಿಳ್ಕೋಬೇಕು. ಅಧಿಯಜ್ಞ ಆರಾಧನೆ ಮಾಡಬೇಕು. ಅತಿ ದೊಡ್ಡ ಯಜ್ಞ ಯಾವುದು? ಅಲ್ಟಿಮೇಟ್ಲಿ ವಿಷ್ಣುನೇ. ಯಜ್ಞೋ ವೈ ವಿಷ್ಣು. ಆಮೇಲೆ ಯಜ್ಞದ ಆಸ್ಪೆಕ್ಟ್ ತೊಗೊಂಡ್ರು ಸರ್ವೋತ್ತಮ ವಿಷ್ಣು, ದೇವತೆ ಆಸ್ಪೆಕ್ಟ್ ತೊಗೊಂಡ್ರು ಸರ್ವೋತ್ತಮ ವಿಷ್ಣು. ಅಧ್ಯಾತ್ಮ ತಗೊಂಡ್ರೆ ಅದು ವಿಷ್ಣುವೇ. ಅಧ್ಯಾತ್ಮ ಅಂತ ಬಂದಿದೆ, ಬ್ರಹ್ಮ ಉಚ್ಯನೆ. ಎಲ್ಲವೂ ಭಗವಂತನಾದರೆ. ಅಧ್ಯಾತ್ಮ ಅಂದ್ರೇನು? ದೇಹದೊಳಗಿರೋನು ಅಧ್ಯಾತ್ಮ, ಅದರೊಳಗಿರೋನು ಜೀವ, ಅವನೊಳಗಿರೋನು ಪರಮಾತ್ಮ. ನಿಜವಾದ ಅಧ್ಯಾತ್ಮ ಯಾರೀಗ? ಬಾಟ್ಲು ತರ್ತಾನೆ, ಕವರಲ್ಲ, ಟಾನಿಕ್ ಕವರಲ್ಲ, ಬಾಟ್ಲು ಕವರಲ್ಲ, ಒಳಗಿರೋ ರಸ ಕವರ್. ನಮ್ಮ ದೇಹ ಇದ್ದಾಗ ಟಾನಿಕ್ ಬಾಟ್ಲಿದೆ, ಗೊತ್ತಾಯ್ತಾ? ಮೊದಲು ರ್ಯಾಪರ್ ಏನು, ದೇಹ ಏನದು? ಮೊದಲು ಬಿಸಾಕತ್ತೆ ಕೆಲಸ, ಎತ್ತಿಬಿಟ್ಟು ಬಿಸಾಕ್ಬಿಡ್ತಾರೆ. ಆಮೇಲೆ ಬಾಟ್ಲು, ಅದನ್ನು ಬರೆದು ಗಾಯ ಆಗುತ್ತೆ ಅಷ್ಟೇ. ಒಳಗಡೆ ಅತೀತ ರಸೋ ವೈ ಸಹ, ಕೊನೆಯದು ದೇವರು. ಅದು ಯಾವ ಆಸ್ಪೆಕ್ಟ್ ತೊಗೊಂಡ್ರು ಕೂಡ ದೇವರೇ ದೊಡ್ಡವನಾದ್ದರಿಂದ ಅವನನ್ನೇ ಆರಾಧನೆ ಮಾಡಬೇಕು. ಅದನ್ನೇ ಅರ್ಜುನ ಕೇಳಿದ್ದು, ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಹೇಳಬೇಕಾದ್ರೆ ಅದಿಷ್ಟು ಉತ್ತರ ಬಂದಿದೆ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪೋ ಅಪೋಹ್ಯ ಇತ್ಯಹಂ ಇತ್ಯಶ್ಚ ಹೃದಯ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಇತಿ ಇತ್ಯಾದಿಶ್ಚ ಭಗವದುಪಾಸನ ಏವ ಸರ್ವತ್ರ ಮುಕ್ತ. ಮೊದಲು ಜ್ಞಾನ, ಆಮೇಲೆ ಉಪಾಸನ. ರೂಟ್ ಗೊತ್ತಾಯಿತು, ಮುಂದೆ ಹೋಗ್ಬೇಕಲ್ಲ ಅವನು, ಅದು ಉಪಾಸನೆ. ಬದ್ರಿ ರೂಟ್ ಗೊತ್ತಾದ ಮಾತ್ರ ಬದ್ರಿ ಹೋದಾಗ ಆಗಲಿಲ್ಲ, ಅಷ್ಟು ದೂರ ಕವರ್ ಮಾಡಬೇಕು ನಾವು, ಅದು ಉಪಾಸನೆ. ಆಸನ, ಉಪ ಅಂದ್ರೇನು? ಹತ್ತಿರ ಹೋಗೋದು ಅಂತ. ಹತ್ತಿರ ಹೋಗೋದು, ಆಗ ಅದು ಕರೆಕ್ಟ್ ದಾರಿ ಆಗುತ್ತೆ. ಅದಕ್ಕೆ ಉಪಾಸನೆ ಮಾಡಿ ನೋಡಿ. ಬರೀ ಇಷ್ಟು ಕಿಲೋಮೀಟ್ರ್ ಇದೆ ಗೊತ್ತಾಯಿತು, ಎಷ್ಟು ಕಿಲೋಮೀಟ್ರ್ ಅಷ್ಟು ದೂರ ಹೋಗಲೇಬೇಕಲ್ಲ, ಆಗ ಲೇಟ್ ಆಗುತ್ತೆ. ಪಕ್ಕದ ಊರಿಗೆ ಹೋದಾಗ ಬದ್ರಿ ಹೋಗೋಕ್ಕಾಗೋದು, ಟೇಕ್ಸ್ ಟೈಮ್. ಆ ರೀತಿ ದೇವರ ಹತ್ರ ಹೋಗ್ಬೇಕಾದ್ರೆ ಬಹಳ ದೂರ ಆದ್ದರಿಂದ ಉಪಾಸನೆ ಜಾಸ್ತಿ ಮಾಡಬೇಕಾಗುತ್ತೆ. ಅವಾಗ ಲಗೇಜ್ ಕಡಿಮೆ ಇರಬೇಕಾಗತ್ತೆ. ಯಾವಾಗ ಜಾಸ್ತಿ ದೂರ ಹೋಗ್ಬೇಕು ಲಗೇಜ್ ಕಡಿಮೆ ಇರಬೇಕು. ಈಗ ಇದೆಯಲ್ಲ ಗೊತ್ತಿಲ್ಲ, ಟ್ರೈನ್ನೊಳಗೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಮೇಕ್ ಟ್ರಾವೆಲ್ ಪ್ರೆಷರ್ ಅಂತ ಹಾಕ್ತಿದ್ದೆ. ಇದೇ ಇದೇ ಇಲ್ಲ ಈಗ, ಇದ್ದಾಗಿಲ್ಲ. ಯಾಕೆ ಈಗ ಇದೇ ಇಲ್ಲ. ಅದು ದೂರ ಹೋಗ್ಬೇಕಾದ್ರೆ ಲಗೇಜ್ ಕಡಿಮೆ ಇರಬೇಕು ಅಂತ ಹೇಳಿದ ತಕ್ಷಣ ಅವಾಗ ನಮಗೆ ಗೊತ್ತಾಗುತ್ತೆ. ಲಗೇಜ್ ಕಡಿಮೆ ಏನು, ಕಮಿಟ್ಮೆಂಟ್ಸ್ ಜಾಸ್ತಿ ಇಟ್ಕೋಬಾರ್ದು. ಇಟ್ಕೊಂಡಷ್ಟು ಕೂಡ ಪ್ರಯಾಣ ನಿಂತು ಹೋಗ್ಬಿಡುತ್ತೆ. ಅದಕ್ಕೆ ಮಿನಿಮಮ್ ಇರಬೇಕು. ಅದಕ್ಕೆ ಹೇಳಿದ ಭಗವದ್ಗೀತೆಯಲ್ಲಿ ಏನಂತ ಹೇಳಿದರು? ಅರತಿರು ಜನ ಸಂಸದಿ, ಜನ ಒಬ್ಬರು ಸೇರಬೇಡಿ, ವಿವಿಕ್ತ ದೇಶ ಸೇವಿತ್ವಂ. ಆದಷ್ಟು ಕೂಡ ಇದೇನಾಗಿರ್ಬೇಕು ನೀವು, ವಿವಿಕ್ತ ದೇಶ, ಆದಷ್ಟು ಐಸೋಲೇಟೆಡ್ ಪ್ಲೇಸಲ್ಲಿ ವಾಸ ಮಾಡಿ. ಅದು ಆಶ್ರಮಗಳು ಐಸೋಲೇಟೆಡ್ ಆದ್ದರಿಂದ ಅಲ್ಲಿರ್ತಾರೆ. ಈ ರೀತಿ ಮಾಡಿ ಅಂತ ಹೇಳ್ತಾರೆ. ಇತ್ಯಶ್ಚ ಹೃದಯ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ನಾಂ ವಿಧತ್ತೆ ಅಭಿಧತ್ತೆ ಮಾಂ. ನೋಡೋದು ದೇವರನ್ನ ಹೇಳ್ತಾ ಅಂತಿದೆ, ನೋಡೋದು ತಿಳ್ಕೊಳ್ಳೋದು ಕಷ್ಟ, ಆದರೆ ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಅದಕ್ಕೆ ಪರವಿದ್ಯೆ ಆಗ್ಬೇಕಾದ್ರೆ ಏನು ಮಾಡಬೇಕು? ವೇದವ್ಯಾಸರೇ ಹೇಳಬೇಕು, ಅದು ಕೇಳಬೇಕು. ಇಲ್ದವ್ರು ಪರವಿದ್ಯೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಿಷ್ಟ ಅಲ್ಲಿ ಅಂಶಗಳು. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲ. ಆಮೇಲೆ ಒಂದು